ಗಾಂಧಿಯಿಂದ ಗೌರಿಯವರೆಗೆ. ನೀವು ಎಮ್ ಎಮ್ ಕಲಬುರ್ಗಿ ಅಂತ ಒಬ್ಬ ಸರಳ ಸಜ್ಜನ ಸಾದಾಸೀದ ಮನುಷ್ಯನನ್ನು ಕೊಲೆ ಮಾಡ್ತಾರೆ. ಎಮ್ ಎಮ್ ಕಲಬುರ್ಗಿಯನ್ನು ಕ್ರಾಂತಿಕಾರಿ ಅಲ್ಲ. ಎಮ್ ಎಮ್ ಕಲಬುರ್ಗಿ ದೊಡ್ಡ ಭಾಷಣಕಾರ ಅಲ್ಲ. ಎಮ್ ಎಮ್ ಕಲಬುರ್ಗಿ ಎಲ್ಲರೂ ಇವರು ಉಗ್ರವಾದ ಹಿಂದುತ್ವದ ವಿರುದ್ಧ ತಿರುಗಿ ಬಿದ್ದೇನು ಮಾತೇ ಆಡಿಲ್ಲ ಪಾಪ ಅವರು. ಇಡೀ ಅವರು ಬರಹಗಳು ತೆಗೆದರೆ ಸಾಹಿತ್ಯ ಸಂಸ್ಕೃತಿ ಅದರ ಸಂಶೋಧಕರು ಅವರೊಬ್ಬರು. ಕರ್ನಾಟಕದ ವಚನ ಸಾಹಿತ್ಯದ ಬಗ್ಗೆ ಅವರು ಮಾಡಿದ ಸಂಶೋಧನೆ ಮತ್ತು ಪ್ರಾಚೀನ ಕನ್ನಡ ಸಾಹಿತ್ಯದ ಮೇಲೆ ಮಾಡಿರ್ತಕ್ಕಂಥ ಸಂಶೋಧನೆ, ಇಲ್ಲಿ ವೀರಗಲ್ಲುಗಳು, ಮಾಸ್ತಿಗಳುಗಳು, ಇಲ್ಲಿ ಸಂಸ್ಕೃತಿ ಇದ್ರ ಮೇಲೆ ಮಾಡಿರ್ತಕ್ಕಂಥ ಸಂಶೋಧನೆ ಬಿಟ್ಟರೆ ಮತ್ತು ಬೇರೆ ಏನೂ ಮಾಡಲಿಲ್ಲ. ಹಾಗಾದರೆ ಎಮ್ ಎಮ್ ಕಲಬುರ್ಗಿ ತೆಗೆದ್ರಲ್ಲ ಅವರು ಯಾಕೆ? ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಮತ್ತು ಭಾಳ ಮಹತ್ವದಾಗಿರ್ತಕ್ಕಂಥ ಪ್ರಶ್ನೆ ಇದು ಎಮ್ ಎಮ್ ಕಲಬುರ್ಗಿ ಅಂತ ತೆಗೆದ್ರೆ. ಅಂದರೆ ಆ ಸಂಘ ಪರಿವಾರಿಗಳು ಎಷ್ಟು ಕೀನಾಗಿ ಅಬ್ಸರ್ವ್ ಮಾಡ್ತಾರೆ ಅಂತ ಕೇಳಿದ್ರೆ, ಎಮ್ ಎಮ್ ಕಲಬುರ್ಗಿಯನ್ನು ತೆಗಿಲಿಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಅವ್ರದ್ದು ಅಂದರೆ, ಎಮ್ ಎಮ್ ಕಲಬುರ್ಗಿ ಹೇಳಿದ್ದು ಒಂದು ದೊಡ್ಡ ಮಾತು, ಲಿಂಗಾಯತರು ಹಿಂದೂಗಳಲ್ಲ. ಅದೇ ಇವತ್ತು ಎದ್ದಿದ್ದು, ಲಿಂಗಾಯತರು ಹಿಂದೂಗಳಲ್ಲ, ಹಿಂದುತ್ವಕ್ಕೆ ಸಂಬಂಧ ಇಲ್ಲ. ಯಾಕಂದರೆ ವೈದಿಕ ವಿರೋಧಿಯಾಗಿರ್ತಕ್ಕಂಥದ್ದೇ ಲಿಂಗಾಯತ. ನಿಮ್ಮ ವೇದ ಆಗಮ ಉಪನಿಷತ್ತುಗಳನ್ನು ಖಂಡಿಸಿದ್ದು, ವೇದಕ್ಕೆ ಒರೆಯ ನಿಕ್ಕುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ಆಗಮದ ಮೂಗ ಕೊಯ್ಯುವ, ತರ್ಕದ ಬೆನ್ನ ಭಾರ ನೆತ್ತುವೆ. ಸೀದಾ ಹೇಳಿಬಿಟ್ಟ. ವೇದ ಗಡಗಡ ನಡಗಿತ್ತು, ಶಾಸ್ತ್ರ ಕೆಲಕ್ಕೆ ಸಾರಿ ಬಿದ್ದಿತ್ತು, ಆಗಮ ಹೆರೆ ತೆಲಗಿ ಹೋಗಿತ್ತು, ತರ್ಕಿಸಲರಿಯದೆ ಕೆಟ್ಟಿತ್ತು. ಏಕೆಂದರೆ ನಮ್ಮ ಕೂಡಲ ಸಂಗಮ ದೇವನು ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ ಅಂತ. ಹೌದಲ್ಲ? ವೇದ ಶಾಸ್ತ್ರಗಳೆಲ್ಲವೂ ನುಚ್ಚು ತೌಡು ಕುಟ್ಟಿಂಬೋ ಬೆಳಕೆ. ಪುರಾಣ ಎಂಬುದು ಪುಂಡ್ರಗೋಷ್ಠಿ, ಶಾಸ್ತ್ರ ಎಂಬುದು ಸುಳ್ಳರ ಸಂತೆ. ನೇರ ಹೇಳಿಬಿಟ್ರು. ತರ್ಕ ಎಂಬುದು ತಗರ ಹೋರಟೆ, ಭಕ್ತಿ ಎಂಬುದು ತೋರುಂಬ ಲಾಭ, ಗುಹೇಶ್ವರನ ಎಂಬುದು ಮೀರಿದ ಗಣವು. ಇಂಥ ನೇರವಾದ ಮಾತುಗಳನ್ನು ಹೇಳಿದ್ದಕ್ಕೆ ಕಲ್ಲ ದೇವರ ಮಾಡಿ, ಕಲ್ಲ ಮನೆಯ ಮಾಡಿ, ಕಲ್ಲ ಮೇಲೆ ಕಲ್ಲ ಕೆಡದರೆ ದೇವರೆತ್ತ ಹೋದರು, ಲಿಂಗ ಪ್ರತಿಷ್ಠೆ ಮಾಡಿದವನಿಗೆ ನಾಯಕ ನರ್ಕ ತಪ್ಪದ ಗುಹೇಶ್ವರ. ವೇದ ಶಾಸ್ತ್ರ ಪುರಾಣ ಆಗಮಗಳನ್ನ ಕಿತ್ತಿ ಎಸಿರಿ ನಾವು. ಇದನ್ನು ಅವರು ಪ್ರಚಾರ ಮಾಡಿದರು. ಏನಯ್ಯ ವಿಪ್ರ, ತನಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಬ್ರಾಹ್ಮಣವಾದವನ್ನು, ಬ್ರಾಹ್ಮಣಶಾಹಿಯನ್ನು, ಬ್ರಾಹ್ಮಣತ್ವವನ್ನು ವಚನಕಾರರು ವಿರೋಧಿಸಿದಷ್ಟು, ನೇರ ಇಲ್ಲದೆ ಅದನ್ನು ಖಂಡಿಸಿದಷ್ಟು ಭಾರತದ ಪರಂಪರೆಯಲ್ಲಿ ಖಂಡಿಸಿದ ಇನ್ನೊಬ್ಬರು ಸಿಗಲಿಕ್ಕಿಲ್ಲ. ಆ ವಚನಕಾರರು ಇವ್ರನ್ನ ಕುರಿತು ಬರೆದವರು ಮಾತಾಡಿದರು ಅವರು ಅಷ್ಟೇ, ಸರ್ ಅವರು. ಅದನ್ನು ಗುರಿಯಾಗಿಟ್ಕೊಂಡು ಎಮ್ ಎಮ್ ಕಲಬುರ್ಗಿ ಅವರನ್ನು, ಅಂದರೆ ಎಮ್ ಎಮ್ ಕಲಬುರ್ಗಿ ಅಂತ ಸಂಶೋಧಕರು, ಗೌರಿ ಅಂತ ಪತ್ರಿಕಾಕರ್ತರು, ಧಾವೋಲ್ಕರ್ನಂಥ ಹೋರಾಟಗಾರರು, ಪಾನ್ಸಾರೆ ಅಂತ ಸಂಶೋಧಕರು, ಇವರಿಗೆ ದೊಡ್ಡ ಕಂಟಕ. ಅದಕ್ಕೆ ಅವರನ್ನು ತೆಗಿತಾರೆ.